ಕಮಂಡಲ್ ವಕ್ಷಸೂತ್ರಾಭ್ಯಾಂ ಧಾರಿಣೀಂ ಶೂಲಪಾಣಿನಿಂ ಜ್ವಲಂತಂ ಪಿಂಗಲ ಜಟಾಶಿಖಾ ಮಧ್ಯೋದಧಾರಿಣಿಂ ವೃಷಸ್ಕಂದ ಸಮಾರೂಢಮುಮಾ ದೇಹಾರ್ಧಧಾರಿಣಂ ಅಮೃತೇನಾಮೃತಂ ಪೃಷ್ಟ ದಿವ್ಯ ಭೋಗ ಸಮನ್ವಿತಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಂತೃಪ್ತಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಷಭ ರಾಶಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ವೃಷಭ ರಾಶಿಗೆ ರಾಶಿಯಲ್ಲೇ ಗುರು ಇರತಕ್ಕಂಥದ್ದು ಒಂದು ಉತ್ತಮವಾದ ಬೆಳವಣಿಗೆ. ಜನ್ಮ ಗುರು ಮಹಾದುಃಖಂ ಅನ್ನುವಂಥ ವಾಕ್ಯಗಳೆಲ್ಲ ಹಲವಾರು ಜನ ಹೇಳ್ತಾರೆ, ಬಟ್ ಅದು ಜನ್ಮ ಗುರುಕ್ಕಾಗುತ್ತೆ. ಗೋಚಾರದ ವಿಚಾರದಲ್ಲಿ ರಾಶಿಯಲ್ಲೇ ಗುರು ಇದ್ದಾಗ ಕೆಟ್ಟದ್ದೇನೂ ಆಗದೆ ಒಳ್ಳೇದೇನೂ ಆಗದೆ ನ್ಯೂಟ್ರಲ್ ಅಲ್ಲಿ ಇರುತ್ತೆ. ಅಂದರೆ ನಡ್ಕೊಂಡು ಹೋಗ್ತಾ ಇರುತ್ತೆ ಜೀವನ, ಏನು ಸಮಸ್ಯೆ ಆಗಲ್ಲ, ದೊಡ್ಡ ಲಾಸು ಇಲ್ಲ, ದೊಡ್ಡ ಲಾಭನೂ ಇಲ್ಲ. ನೀವು ಸಂಪಾದನೆ ಮಾಡಿಕೊಂಡು ನಿಮ್ಮ ಒಂದು ದಿನಚರ್ಯವನ್ನು ಮಾಡಿಕೊಂಡು ಮುಂದೆ ಹೋಗ್ತಾ ಇರ್ತೀರ, ಅದಂತೂ ಹೇಳ್ಬೋದು ಬಹಳ ಸ್ಪಷ್ಟವಾಗಿ ಈ ವಿಚಾರದಲ್ಲಿ. ಸರಿ, ಹಾಗಾದ್ರೆ ರಾಶಿಯಿಂದ ಚತುರ್ಥ ಭಾವದಲ್ಲಿರ್ತಕ್ಕಂಥ ಸೂರ್ಯನ ಫಲ ಹೇಗಿರುತ್ತೆ, ಅವರು ಪಂಚಮಕ್ಕೆ ಹೋದ ಮೇಲೆ ಯಾವ ಥರದ ಅಭಿವೃದ್ಧಿಯನ್ನು ನಾವು ಪಡಿಬಹುದು ಅಂತಂದ್ರೆ, ಸಾಧಾರಣವಾಗಿ ಸುಖ ಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ ಸುಖ ಫಲವನ್ನೇ ಹೆಚ್ಚು ಕೊಡ್ತಾನೆ. ಕಾರಣ ಅವನಿಗೆ ಅದು ಸ್ವಂತ ಮನೆ ಆಗಿರುತ್ತೆ. ಹಾಗಾಗಿ ಸೂರ್ಯನ ಬಲ ಅನ್ನುವಂಥದ್ದು ನಿಮ್ಗೆ ಹೆಚ್ಚು ಸಿಗುತ್ತೆ. ಪಂಚಮಕ್ಕೆ 16ನೇ ತಾರೀಕು ಅಂದ್ರೆ 18ನೇ ತಾರೀಕು ಹೋಗ್ತಾರೆ ಅಂತ ತಗೊಳ್ಬೇಕು. ನಾವು 2 ದಿನ ನಾವು ಸ್ವಲ್ಪ ಗ್ರೇಸ್ ಆಗಿ ತಗೊಳ್ಬೇಕು. 16ನೇ ತಾರೀಕು ಸೂರ್ಯ ಬದಲಾವಣೆ ಆದ್ರೂ ಕೂಡ 18ನೇ ತಾರೀಕಿಂದ ಲೆಕ್ಕ ತಗೊಂಡು ಕನ್ಯಾ ರಾಶಿಗೆ ಬರ್ತಾರೆ. ಅವಾಗ ನಮಗೆ ರಾಶಿಯಿಂದ ಪಂಚಮ ಸ್ಥಾನಕ್ಕೆ ಸೂರ್ಯ ಬರ್ತಾರೆ. ನಿಮ್ಮ ರಾಶಿ ವೃಷಭ ರಾಶಿಗೆ ಸೂರ್ಯ ಪಂಚಮಕ್ಕೆ ಬರ್ತಾರೆ. ಸೂರ್ಯ ಪಂಚಮಕ್ಕೆ ಬಂದಾಗಲೂ ಯೋಗ, ಚತುರ್ಥದಲ್ಲಿದ್ದಾಗಲೂ ಯೋಗ. ಹಾಗಾಗಿ ಸೂರ್ಯ ಗ್ರಹದಿಂದ ಯಾವುದೇ ಸಮಸ್ಯೆಗಳು ನಿಮಗಿಲ್ಲ. ಇನ್ನು ದಶಮದಲ್ಲಿರ್ತಕ್ಕಂಥ ಶನಿ ನಿಮಗೆ ಮಿತ್ರನಾದ್ರಿಂದ ಉದ್ಯೋಗದಲ್ಲಿ ಅಭಿವೃದ್ಧಿ, ಉದ್ಯೋಗದ ಬದಲಾವಣೆ, ಉದ್ಯೋಗದ ಚಿಂತನೆ, ಮತ್ತೆ ಉದ್ಯೋಗದಲ್ಲಿ ಪ್ರಮೋಷನ್ನು, ಇನ್ಕ್ರಿಮೆಂಟು, ಈ ಥರದ್ದು ಏನಾದರೂ ಬೇಕಾದರೂ ನೀವು ಪ್ರಯತ್ನಗಳನ್ನು ಪಡಬಹುದು. ಅದು ನಿಮ್ಗೆ ಅನುಕೂಲ ಆಗುತ್ತೆ. ಜೊತೆಗೆ ರಾಶಿಯಿಂದ 12ನೇ ಮನೆ ಅಧಿಪತಿ ದ್ವಿತೀಯದಲ್ಲಿದ್ದಾರಲ್ಲ, ಹಾಗಾಗಿ ವೃಷಭ ರಾಶಿಯವರಿಗೆ ವಿದೇಶಿ ಪ್ರಯಾಣ ಯೋಗ, ವಿದೇಶಿ ಸ್ಥಾನಮಾನ ಲಭ್ಯ, ವಿದೇಶದಲ್ಲಿ ಉದ್ಯೋಗ ಅಥವಾ ವಿದ್ಯೆ ಅಥವಾ ವ್ಯಾಪಾರ ಇತ್ಯಾದಿಗಳನ್ನು ಮಾಡುವಂಥವ್ರಿಗೂ ಕೂಡ ಶುಭ ಫಲವನ್ನು ನಾವು ಹೇಳಬಹುದೇ ಬಿಟ್ಟರೆ ಯಾವುದೇ ನೆಗೆಟಿವ್ ಅನ್ನುವಂಥದ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಡ್ ಮೋರ್ ಓವರ್ ಏನಪ್ಪಾ ಅಂತಂದ್ರೆ, ರಾಶಿಯಿಂದ ಪಂಚಮದಲ್ಲಿ ಬರುವಂತಹ ಸೂರ್ಯ 16ನೇ ತಾರೀಕು ನಂತರ ಪಂಚಮಕ್ಕೆ ಬರ್ತಾರಲ್ಲ, ಬಂದಾಗ ನಿಮ್ಮೊಂದು ಸ್ವಲ್ಪ ಪಿತೃಗಳ ಆಶೀರ್ವಾದ ಹೆಚ್ಚು ಸಿಕ್ಕಿ, ಹಿರಿಯರ ಅನುಗ್ರಹನೂ ಸಿಕ್ಕಿ, ನಿಮಗೆ ತಂದೆ ತಾಯಿಗಳು ನಿಮಗೆ ಸಪೋರ್ಟ್ ಅನ್ನು ನೀಡ್ತಾರೆ. ನಿಮ್ಮ ಅಭಿವೃದ್ಧಿಗೆ, ಅಭ್ಯುದಯಕ್ಕೆ ಅಂದ್ರೆ ನಿಮ್ಮ ಬೆಳವಣಿಗೆಗೆ ತುಂಬಾ ಒಳ್ಳೆ ಸಪೋರ್ಟು ಸಿಗುತ್ತೆ. ಸರಿ, ರಾಶಿಯಿಂದ ದ್ವಿತೀಯಾಧಿಪತಿ ಹಾಗೂ ಪಂಚಮಾಧಿಪತಿ ಆಗಿರತಕ್ಕಂಥ ಬುಧ ನೋಡಿ, ಬುಧ ಬಂದು 23ನೇ ತಾರೀಕು ಸುಖ ಸ್ಥಾನದಿಂದ ಪಂಚಮ ಸ್ಥಾನಕ್ಕೆ ಬರ್ತಾರೆ. ಬುಧ ಏನು ಫಲ? ಬುಧ ಪಂಚಮದಲ್ಲಿದ್ದಾಗ ಏನು ಫಲ? ಬುಧನು ಜನ್ಮ ರಾಶಿಗೆ ಅಂದ್ರೆ ವೃಷಭ ರಾಶಿಗೆ 5ರಲ್ಲಿದ್ದರೆ ಅರಿವು, ಜ್ಞಾನ ವೃದ್ಧಿಯಾಗುತ್ತೆ, ವಿದ್ಯಾ ಬುದ್ಧಿ ಅಭಿವೃದ್ಧಿ ಆಗುತ್ತೆ, ವಾಹನ ಪ್ರಾಪ್ತಿ, ಸಂಸಾರ ಸುಖ, ಸೇವಕರ ಲಾಭ, ಧನ ಧಾನ್ಯ ಸಂಪತ್ತು ಉಂಟಾಗುತ್ತದೆ. ಅದೆಲ್ಲವೂ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಚತುರ್ಥದಲ್ಲಿದ್ರೆ ಶುಭ ಫಲವಾ ಇಲ್ವಾ ಅಂತಂದ್ರೆ, ಚತುರ್ಥದಲ್ಲಿದ್ದರೂ ಒಳ್ಳೇದೇ, ಬಟ್ ಇಷ್ಟು ಒಳ್ಳೇದಿಲ್ಲ. ಹಾಗಾಗಿ ನೀವು 23ನೇ ತಾರೀಕು ನಂತರ ಬುಧನ ಸ್ಥಾನ ಅನ್ನುವಂಥದ್ದು ವೃಷಭ ರಾಶಿಯವರಿಗೆ ಅತ್ಯಂತ ಶುಭವನ್ನ ಕೊಡುತ್ತೆ. ಜೊತೆಗೆ ಪೂರ್ವ ಪುಣ್ಯವನ್ನ ವೃದ್ಧಿ ಮಾಡಿ, ಕುಟುಂಬದಲ್ಲಿ ಸೌಖ್ಯವನ್ನ ವೃದ್ಧಿ ಮಾಡಿ, ಧನಾಭಿವೃದ್ಧಿಗೆ ಒಂದು ಒಳ್ಳೆಯ ವೇದಿಕೆಯನ್ನ ಕೊಡುತ್ತೆ. ವಿಶೇಷವಾಗಿರ್ತಕ್ಕಂಥ ಗ್ರಹ ಬುಧ, ಅದು ವೃಷಭ ರಾಶಿಯವರಿಗೆ. ಇನ್ನು ರಾಶಿಯಾಧಿಪತಿ ಶುಕ್ರ 18ನೇ ತಾರೀಕು ತುಲಾ ರಾಶಿಗೆ ಪ್ರವೇಶ ಆಗ್ತಾರೆ. ವೃಷಭ ರಾಶಿಯವರ ಅಧಿಪತಿಯಾದಂಥ ಶುಕ್ರನ ಇನ್ನೊಂದು ಸ್ವಗೃಹ ಯಾವುದು ಅಂದ್ರೆ ತುಲಾ ರಾಶಿ. ಹಾಗಾಗಿ 6ನೇ ಮನೆಗೆ ಬರುವಂತಹ ಶುಕ್ರನಿಂದ ಕೂಡ ನಿಮಗೆ ಒಳ್ಳೆ ಫಲ ಇರುತ್ತೆ. ದೇಹ ಪುಷ್ಟಿ ಭಾಗ್ಯ ಮತ್ತೆ ಋಣ ರೋಗಗಳು ಕಡಿಮೆ ಆಗುತ್ತೆ. ರೋಗ ಬಾಧೆ ನಿವೃತ್ತಿಯಾಗಿ ಸಂತೋಷ ಮತ್ತೆ ಉತ್ತಮ ದಾಂಪತ್ಯದ ಜೀವನ, ಸತಿಪತಿಗಳ ವೈಮನಸ್ಯ ದೂರ, ಮತ್ತೆ ಅಧಿಕಾರಿಗಳಿಂದ ಉತ್ತಮವಾದ ಗೌರವ ನಿಮಗೆ ಸಿಗುತ್ತೆ. ಜೊತೆಗೆ ಸಪೋರ್ಟ್ ಅನ್ನುವಂಥದ್ದು ತುಂಬಾ ಬಲಿಷ್ಠವಾಗಿದ್ದು ಮೇಲ್ಮೇಲಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾ ತುಂಬಾ ಚೆನ್ನಾಗಿರತಕ್ಕಂಥ ಸಿಚುವೇಶನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅದಲ್ಲದೆ ಏನಪ್ಪಾ ಅಂತಂದ್ರೆ, ವಿವಾಹಾರ್ಥವಾಗಿ ನಿಮ್ಮ ಪ್ರಯತ್ನಗಳೆಲ್ಲ ಈ ತಿಂಗಳು ಜಯಶಾಲಿ ಬಲಶಾಲಿಯಾಗೂ ಇರುತ್ತೆ. ಏನು ಭಯಪಡ ಅವಶ್ಯಕತೆ ಇಲ್ಲ. ಶುಭ ಕಾರ್ಯಕ್ಕೆ ಅನುಕೂಲಗಳನ್ನು ನಿಮಗೆ ತಂದು ಕೊಡುತ್ತೆ. ಆದರೂ ವೃಷಭ ರಾಶಿಯವರು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಹಲವಾರು ವಿಚಾರಗಳಿದೆ. ಏನಪ್ಪಾ ಅಂತಂದ್ರೆ, ಕುಜ ದ್ವಿತೀಯದಲ್ಲಿದ್ದಾಗ ಸಂಪೂರ್ಣ
ಕುಜ ದೋಷ ಅಂತ ಕರಿತೀವಿ. ಎರಡನೇ ಮನೆಯಲ್ಲಿ ಕುಜ ಇದ್ದಾಗ ಒಂದು ಸ್ವಲ್ಪ ಮಟ್ಟಿಗೆ ಏನೋ ಒಂದು ವ್ಯಾಜ್ಯಗಳನ್ನು ತಂದು ಕೊಡ್ತಾರೆ. ಅಂದ್ರೆ ಸ್ವಲ್ಪ ಗಲಾಟೆಗಳು, ಗದ್ದಲಗಳು, ಹೊಡೆದಾಟ ಆಗ್ಬೋದು, ಪೊಲೀಸ್ ಸ್ಟೇಷನ್ನು, ಕೇಸು, ಕೋರ್ಟು ಈ ಥರದ್ದು ಆಗುವಂಥ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ಹುಷಾರಾಗಿರಬೇಕು. ಜೊತೆಗೆ ನಿಮಗೆ ಭಯವನ್ನು ಹುಟ್ಟಿಸಿಕೊಡ್ತಕ್ಕಂಥವನು ಕುಜ. ನೋಡಿ ಏನಾಗುತ್ತೆ, ಕುಜನು ಜನ್ಮ ರಾಶಿಯಿಂದ ದ್ವಿತೀಯದಲ್ಲಿದ್ದರೆ ಹಲವು ವಿಧವಾದ ಕಲಹ. ಕಲಹ ಅಂದರೆ ಜಗಳ, ಕಲಹಗಳು ಬರೋದು, ಜಗಳಗಳಾಗೋದು. ಕೆಲವರು ಅವರವರ ಒಂದು ಅಗ್ರೆಸಿವ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೇನಾದರೂ ಅಗ್ರೆಸಿವ್ ಕಮ್ಮಿ ಇತ್ತು ಅಂತಂದರೆ ಬರೀ ಮಾತಿನ ಚಕಮಕಿ ಆಗುತ್ತೆ. ಇಲ್ಲ ಅಂದರೆ ಏನಾದರೂ ಬೇರೆ ರೀತಿಯಾಗಿ ನೆಗೆಟಿವ್ ಮಾಡ್ತೀರಾ, ಇಲ್ಲ ಹೊಡೆದಾಡ್ತೀರಾ, ಈ ಥರದ್ದು ಏನಾದರೂ ಆಗ್ಬೋದು. ಆ ಥರ ಆಗದೇ ಇದ್ದಂಗೆ ನೀವು ಬ್ಯಾಲೆನ್ಸ್ ಮಾಡಬೇಕು. ವೆಚ್ಚಗಳು ಜಾಸ್ತಿ. ವೆಚ್ಚ ಅಂದರೆ ಖರ್ಚು ಜಾಸ್ತಿ. ವ್ಯಾಧಿಗಳು ಬರುವಂಥ ಸಾಧ್ಯತೆ, ಸ್ನಾಯು ತೊಂದರೆಗಳು, ಮಾಂಸ ತೊಂದರೆಗಳು, ಮೂಳೆಯ ತೊಂದರೆಗಳು, ರಕ್ತದ ತೊಂದರೆಗಳು ಇದೆಲ್ಲ ಬರುವಂಥ ಸಾಧ್ಯತೆಗಳಿರುತ್ತೆ. ಕುಜನಿಂದ ಸ್ವಲ್ಪ ಎಚ್ಚೆತ್ತರಾಗಿರಬೇಕು. ಸ್ಥಾನಭ್ರಷ್ಟತೆ, ಇರುವಂಥ ಸ್ಥಾನದಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವಂಥದ್ದು. ಮತ್ತು ನಿಮ್ಮ ಹಿರಿಯ ಅಧಿಕಾರಿಗಳು ನಿಮಗೆ ಗೌರವವನ್ನು ಕೊಡ್ತಾರೆ, ಕೊಡುವ ರೀತಿಯಲ್ಲೇ ನಿಮಗೆ ಒಂದು ಸ್ವಲ್ಪ ಬ್ಯಾಲೆನ್ಸ್ ನೆಗೆಟಿವ್ನ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅವಿಚಾರವಂತರಾಗಿ ಸ್ವಲ್ಪ ಕಷ್ಟಪಡ್ತೀರಾ. ಅಂದರೆ ವಿಚಾರವನ್ನು ಗೊತ್ತಿಲ್ಲದೆ ಕೆಲಸ ಮಾಡುವಂಥದ್ದು, ಅನುಭವ ಇಲ್ಲದೇನೆ ಬಿಸ್ನೆಸ್ ಮಾಡುವಂಥದ್ದು, ಇದೆಲ್ಲ ಏನಾದ್ರು ಮಾಡೋಕೆ ಹೋದರೆ ಖಂಡಿತವಾಗ್ಲೂ ನಿಮಗೆ ಕಷ್ಟ ಜಾಸ್ತಿ. ಕ್ಲೇಶಗಳಿಗೆ ಗುರಿ ಆಗುತ್ತೀರಾ. ಅಂದರೆ ನೀವು ಟಾರ್ಗೆಟ್ ಆಗ್ತೀರಾ. ಟಾರ್ಗೆಟ್ ಹಾಕಿ ಸ್ವಲ್ಪ ಸಮಸ್ಯೆಗಳನ್ನು ಸಿಕ್ಕಾಕೊಳ್ತೀರಾ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಹಿರಿಯರ ಆಶೀರ್ವಾದದ ಜೊತೆಗೆ ಹಿರಿಯರ ಸಲಹೆಗಳನ್ನು ತಗೊಳ್ಳಿ, ಮಾರ್ಗದರ್ಶಕರ ಸಲಹೆಗಳನ್ನು ತಗೊಳ್ಳಿ, ನಿಮ್ಮ ಗುರುಗಳ ಸಲಹೆಗಳನ್ನು ತಗೊಳ್ಳಿ, ಇನ್ನೂ ಮಿಗಿಲಾಗಿ ಜ್ಯೋತಿಷ್ಯರ ಸಲಹೆಗಳನ್ನು ತಗೊಳ್ಳಿ. ಈ ತಿಂಗಳು ಹೇಗಿರುತ್ತೆ ಅನ್ನುವಂಥದ್ದು, ವೃಷಭ ರಾಶಿಯವರು ಅದನ್ನು ಮಾಡುವಂಥದ್ದು ಬಹಳ ಉತ್ತಮ. ಮಾಡಲೇಬೇಕು ಅಂತ ಕೂಡ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಯಾಕೆಂತಂದ್ರೆ ಬಲ ಅನ್ನುವಂಥದ್ದು ವೃದ್ಧಿ ಆಗಬೇಕು, ಬಲಹೀನವಾಗಂತ ಜೀವನ ನಮಗೆ ಬೇಡ. ಹಾಗಾಗಿ ಕುಜನಿಗೆ ಸಂಬಂಧಪಟ್ಟ ಹಾಗೆ ನೀವು ವಿಶೇಷವಾಗಿ ನಾಗಾರಾಧನೆ ಮಾಡುವಂಥದ್ದು, ನಾಗನಿಗೆ ನಮಸ್ಕಾರವನ್ನು ಮಾಡುವಂಥದ್ದು, ವಿಶೇಷವಾಗಿ ನಾಗ ಸ್ತೋತ್ರಗಳು ಅಂತ ಯೂಟ್ಯೂಬಲ್ಲಿ ನೀವು ಹಾಕಿದ್ರೆ ಸಿಗುತ್ತೆ. ನಾಗನ ಸ್ತೋತ್ರಗಳನ್ನು ಕೇಳುವಂಥದ್ದು ಅಥವಾ ಸರ್ಪ ಮಂತ್ರಗಳನ್ನು ಕೇಳುವಂಥದ್ದು. ಏನು ಗೊತ್ತಿಲ್ಲ ನನಗೆ ಅಂದರೆ ಓಂ ಶ್ರೀ ಸರ್ಪಾಯ ನಮಃ ಅಂತ ಹೇಳಿ ಜಪ ಮಾಡುವಂಥದ್ದು. ಇಲ್ಲಾಂದ್ರೆ ಸರ್ಪ ಮಂತ್ರ ಅಂತ ನೀವು ಟೈಪ್ ಮಾಡಿದ್ರೆ ಸಿಗುತ್ತೆ, ಅದನ್ನು ಕೇಳುವಂಥದ್ದು ಬಹಳ ಮುಖ್ಯ. ಸರ್ಪನನ್ನು ಆರಾಧನೆ ಮಾಡಿದ್ರೆ ಕುಜನಿಂದ ಬರುವಂತಹ ಸಮಸ್ಯೆಗಳು ನಿವೃತ್ತಿಯಾಗಿ ಒಂದು ಉತ್ತಮವಾದಂಥ, ಅಂದರೆ ಸಮಸ್ಯೆ ಬರುತ್ತೆ ಅಂತ ಗೊತ್ತಾದಾಗ, ಈ ಉದಾಹರಣೆಗೆ ಮಳೆ ಎಲ್ಲ ಕಡೆ ಜಾಸ್ತಿ, ನದಿಯಲ್ಲಿ ನೀರು ಬಿಡ್ತಾರೆ, ನೀರು ಅಪಾಯ ಮಟ್ಟ ಜಾಸ್ತಿ ಆಯಿತು ಅಂತಂದರೆ ನೀರು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಅಂತ ಹೇಳಿ ನಮ್ಮ ಮನೆ ಮುಳುಗೋ ಸಾಧ್ಯತೆ ಇದೆ, ನಾವು ಬೇರೆ ಕಡೆ ಶಿಫ್ಟ್ ಆಗೋಣ ಅಂತ ಮುಂಜಾಗ್ರತೆ ತಗೊಳ್ಳೋದಾಗ ಖಂಡಿತ ತಗೋತೀವಿ. ಯಾಕಂದ್ರೆ ಪ್ರಾಣಕ್ಕಿಂತ ಹೆಚ್ಚು ಯಾವುದೂ ಇಲ್ಲ. ಹಾಗೆಯೇ ಸ್ವಲ್ಪ ಪ್ರಿಕಾಷನ್ಸ್ ತಗೊಳ್ಳೋದಕ್ಕೆ ಸರ್ಪ ಮಂತ್ರಗಳನ್ನು ಕೇಳುವಂಥದ್ದು. ಹಂಗೇನೂ ಆಗಲಿಲ್ಲ ಅಂದರೆ ಭುಜಂಗೇಶಾಯ ವಿದ್ಮಹೆ ಚಕ್ಷುಶ್ರವಣಾಯ ಧೀಮಹಿ ತನ್ನ ಸರ್ಪ ಪ್ರಚೋದಯ ಅಂತ ಹೇಳುವ ಪ್ರಚೋದನೆ ಮಂತ್ರವನ್ನು ನೀವು ಹೇಳುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ನೋಡಿ, ರಾಶಿಯಿಂದ 7 ಮತ್ತು 12ನೇ ಮನೆ ಅಧಿಪತಿನೇ ಕುಜ. ಅಂದರೆ ಸ್ಥಾನಮಾನ ಹೇಗಿರುತ್ತೆ ಅಂತಂದರೆ 7ನೇ ಮನೆ ತುಂಬ ಇಂಪಾರ್ಟೆಂಟ್ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ. ಹಾಗೆ 12ನೇ ಮನೆ ತುಂಬ ಇಂಪಾರ್ಟೆಂಟ್. ಇವೆರಡಕ್ಕೆ ಸಂಬಂಧಪಟ್ಟಂಥ ಕುಜ ನಿಮಗೆ ದೋಷವನ್ನು ಕೊಡ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರ್ತಕ್ಕಂಥ ಹೇಳಿದು. ಕೋಪವನ್ನು ಬಹಳ ಕಡಿಮೆ ಮಾಡಬೇಕು. ಸಾಧ್ಯವಾದಷ್ಟು ಈ ತಿಂಗಳು ಪೂರ್ತಿ ವೈಟ್ ಡ್ರೆಸ್ಸನ್ನು ಹೆಚ್ಚು ಯೂಸ್ ಮಾಡಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಜೊತೆಗೇನಪ್ಪ ಅಂತಂದರೆ ತುಂಬ ಟೈಮನ್ನು ವೇಸ್ಟಾಗಿ ಸ್ಪೆಂಡ್ ಮಾಡಬೇಡಿ. ಆ ಸಿಕ್ಕಂಥ ಸಮಯದಲ್ಲಿ ಸರ್ಪನನ್ನು ಪ್ರಾರ್ಥನೆ ಮಾಡುವಂಥದ್ದು ಬಹಳ ಮುಖ್ಯವಾಗುತ್ತೆ. ಸೋಂಬೇರಿತನ ಹೆಚ್ಚಾಗುತ್ತೆ, ಇದನ್ನು ಕಡಿಮೆ ಮಾಡ್ಕೊಳ್ಬೇಕು ನೀವು. ಜೊತೆಗೇನಪ್ಪ ಅಂದರೆ ನಿಮಗೆ ಲಾಭಾಧಿಪತಿ ಗುರುನೇ, ಅಷ್ಟಮಾಧಿಪತಿ ಅದೃಷ್ಟವನ್ನು ತಂದ್ಕೊಳ್ಳುವಂಥನು ಗುರುನೇ. ನ್ಯೂಟ್ರಲ್ ಅಲ್ಲಿರೋದ್ರಿಂದ ಗುರುವಿಂದ ನಿಮಗೆ ಕೆಟ್ಟದ್ದು ಇಲ್ಲ, ಒಳ್ಳೆಯದು ಇಲ್ಲ. ನ್ಯೂಟ್ರಲ್ ಆಗಿರೋದ್ರಿಂದ ನಿಮಗೆ ಕುಜನಿಂದ ಬರಬಹುದಾದಂಥ ಸಮಸ್ಯೆಗಳು ನಿಮಗೆ ಅಪ್ಲೈ ಆಗ್ಬೋದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇರತಕ್ಕಂಥದ್ದು ಬಹಳ ಒಳ್ಳೆಯದು. ನೋಡಿ, ಬುಧ ಅಂತೂ ಉಚ್ಚ ಸ್ಥಾನಕ್ಕೆ ಬಂದಾಗ, ಭದ್ರಯೋಗ ಬಂದಾಗ ಒಳ್ಳೆ ಫಲ ಕೊಡ್ತಾರೆ ನಿಮಗೆ. ಶುಕ್ರನು ಕೂಡ ಅನುಕೂಲಗಳು ಮಾಡೇ ಮಾಡ್ತಾನೆ. ಶನಿ ಅಂತೂ ನಿಮಗೆ ದಶಮದಲ್ಲಿದ್ದು ಅನುಕೂಲಗಳು ಇದ್ದೇ ಇದೆ. ಈ ಮೆಡಿಕಲ್ ರಿಲೇಟೆಡ್ ಆಗಿರ್ತಕ್ಕಂಥವ್ರು, ಹಾಸ್ಪಿಟಲ್ಸು, ಡಾಕ್ಟರು, ಕ್ಲಿನಿಕ್ಕು, ಮೆಡಿಕಲ್ ಶಾಪು, ಆಯುರ್ವೇದಿಕ್ಕು, ಸಿದ್ಧ, ಅಲೋಪತಿ, ಯಾವುದೇ ಥರದ ವೈದ್ಯಕೀಯ ವಿಚಾರವಾಗಲಿ, ವೈದ್ಯಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರ ಆಗಲಿ, ವೈದ್ಯಕ್ಕೆ ಸಂಬಂಧಪಟ್ಟಂಥ ಉದ್ಯೋಗವಾಗಲಿ, ಎಲ್ಲವೂ ಕೂಡ ನಿಮಗೆ ಅನುಕೂಲಗಳು ಪ್ರಾಪ್ತಿ ಹೆಚ್ಚಾಗಿ ಕಾಣ್ತಾ ಇದೆ. ಜೊತೆಗೆ ಸ್ಮಾಲ್ ಸ್ಕೇಲು, ಮೀಡಿಯಮ್ಮು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಇದಾರಲ್ಲ, ಆ ಇಂಡಸ್ಟ್ರೀಸ್ ಅವರು ಕೂಡ ತುಂಬ ಚೆನ್ನಾಗಿರುತ್ತೆ. ಕಬ್ಬಿಣ, ಅದಿರು, ಅಲ್ಯೂಮಿನಿಯಮ್ಮು, ಬಂಗಾರ, ಬೆಳ್ಳಿ, ಲೋಹಗಳ ಪದಾರ್ಥದ ಉತ್ಪಾದನೆ ಮಾಡುವಂಥವ್ರು, ಜೊತೆಗೆ ಅದನ್ನು ಮಾರಾಟ ಮಾಡುವಂಥವ್ರು, ಅದರದ್ದೇ ಕೆಲಸ ಮಾಡುವಂಥವ್ರು, ಜೊತೆಗೆ ಆಯಿಲ್ಲು, ಸ್ಟೀಲು, ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸು, ಮತ್ತು ಆ್ಯಸಿಡ್ಡು, ಕೆಮಿಕಲ್ಲು, ಈ ಥರದ್ದು ಆಯಿಲ್ ರಿಲೇಟೆಡ್ಡು, ವಾಟರ್ ರಿಲೇಟೆಡ್ಡು, ಈ ಥರದ್ದು ಯಾವುದೇ ಬಿಸ್ನೆಸ್ ಮಾಡಬೇಕಾದ್ರೂ ಕೂಡ ನಿಮಗೆ ಈ ತಿಂಗಳು ಅನುಕೂಲಗಳೇ ಇದೆ, ಬಿಟ್ಟರೆ ಅನಾನುಕೂಲಗಳೇನಿಲ್ಲ. ಭಯಪಡೋ ಅವಶ್ಯಕತೆ ಇಲ್ಲ. ಕೇವಲ ಕುಜನನ್ನು ಬಲ ಮಾಡೋದಕ್ಕೆ ಸರ್ಪ ಮಂತ್ರಗಳನ್ನು ನೀವು ಜಪ
ಮಾಡುವಂತೂ ಬಹಳ ಒಳ್ಳೆಯದು. ಜೊತೆಗೆ ಏನಪ್ಪಾ ಅಂತಂದ್ರೆ ಗುರುವು 1ನೇ ಮನೆಯಲ್ಲಿ ಅಂದರೆ ನಿಮ್ಮ ರಾಶಿಯಲ್ಲೇ ಇದ್ದರೆ ಸ್ವಲ್ಪ ಮನಸ್ಸಿಗೆ ಅದೃಢ, ಸ್ವಲ್ಪ ಮನಸ್ಸು ವಿಕಲ್ಪ ಆಗತ್ತೆ, ಒಂಚೂರು ಇನ್ಸೆಕ್ಯೂರ್ ಆಗುತ್ತೆ. ಆ ವಿಕಲ್ಪ ಆಗದೇ ಇದ್ದಂಗೆ ನೋಡ್ಕೊಳ್ಬೇಕು. ಅರಿವು ಜ್ಞಾನವನ್ನು ಹೆಚ್ಚು ಕೊಡ್ತಾನೆ, ಗುರು ಮಾರ್ಗವನ್ನು ಕೊಡ್ತಾನೆ. ಈ ತಿಂಗಳು ದೊಡ್ಡದಾದ ಲಾಭ ಕೊಡಲ್ಲ, ಗುರು ನಿಮ್ಮನ್ನು ಸರಿ ದಾರಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ನೀವೇನಾದರೂ ದಾರಿ ತಪ್ಪಿದ್ರೆ ಸರಿ ದಾರಿಗೆ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳು. ಮತ್ತೆ ವಿಶೇಷವಾಗಿ ರೈತರಿಗೆ ಅನುಕೂಲ ಇದೆ ಈ ತಿಂಗಳು. ಸ್ತ್ರೀಯರಿಗಂತೂ, ವೃಷಭ ರಾಶಿಯ ಸ್ತ್ರೀಯರಿಗಂತೂ ಈ ಮಾಸ ಅದ್ಭುತವಾದಂಥ ಮಾಸ ಅಂತ ಹೇಳ್ಬೋದು. ಯಾವುದೇ ಥರದ ಸಮಸ್ಯೆ ಇಲ್ಲದೆ ಒಳ್ಳೆ ಅಭಿವೃದ್ಧಿಯ ದಾರಿಗೆ ಹೋಗುವಂಥದ್ದು. ನಿಮ್ಮ ಪ್ಲಾನ್ಸ್ ಮಾತ್ರ ಕರೆಕ್ಟ್ ಆಗಿರಬೇಕು. ದೇವಿ ದರ್ಶನವನ್ನು ಹೆಚ್ಚು ಮಾಡುವಂಥದ್ದು ಒಳ್ಳೆಯದು. ಈ ತಿಂಗಳು ಪೂರ್ತಿ ಅಮ್ಮನವ್ರನ್ನ ದರ್ಶನ ಮಾಡಿ ಅಮ್ಮನವ್ರನ್ನ ಆರಾಧನೆ ಮಾಡುವಂಥದ್ದು ಬಹಳ ಮುಖ್ಯವಾಗುತ್ತೆ ವೃಷಭ ರಾಶಿಯವರಿಗೆ. ಅದಲ್ಲದೆ ಈ ಟ್ಯಾಕ್ಸಿ ಓಡಿಸುವಂಥವ್ರು, ಕಾರ್ ಓಡಿಸುವಂಥವ್ರು, ಮತ್ತೆ ಕಾರಿನ ಮಾಲೀಕರು, ಡ್ರೈವರು, ಲಾರಿ ಆಗ್ಬೋದು, ಬಸ್ ಆಗ್ಬೋದು, ವಿಮಾನ ಆಗ್ಬೋದು, ಟ್ರೈನ್ ಆಗ್ಬೋದು, ಯಾವುದೇ ಥರದ ವಾಹನಕ್ಕೆ ಸಂಬಂಧಪಟ್ಟಂತ ಮಾಲೀಕರಾಗ್ಬೋದು, ಉದ್ಯೋಗ ಮಾಡುವಂಥವ್ರು ಆಗ್ಬೋದು, ತುಂಬ ಉತ್ತಮವಾದ ಫಲ ಇದೆ. ಟೆಕ್ನಾಲಜಿ ವೈಸ್ ಆಗಿ ತುಂಬ ಚೆನ್ನಾಗಿದೆ. CA, ಬ್ಯಾಂಕಿಂಗ್ ಸೆಕ್ಟರು, ಫಿನಾನ್ಸು, ಮತ್ತೆ ಅಕೌಂಟ್ ಸೆಕ್ಷನ್ನು, ಈ ಥರದ ರಿಲೇಟೆಡ್ ಆಗಿರ್ತಕ್ಕಂಥ ಉದ್ಯೋಗ ಮಾಡುವಂಥವ್ರಿಗೆ, ವ್ಯಾಪಾರ ಮಾಡುವಂಥವ್ರಿಗೆ ಅನುಕೂಲಗಳು ಹೆಚ್ಚು ಕಾಣ್ತಾ ಇದೆ. ಜೊತೆಗೆ ಅಗ್ರಿಕಲ್ಚರಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಂಡು ಉತ್ತಮವಾದಂತಹ ಧನ ದ್ರವ್ಯ ಲಾಭಗಳನ್ನು ಪಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ವ್ಯವಸಾಯ ಮಾಡೋರಿಗೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಕಡಿಮೆ ಆಗುತ್ತೆ ಈ ತಿಂಗಳು. ಅಷ್ಟೊಂದೇನು ಅನುಕೂಲಗಳು ಜಾಸ್ತಿ ಇಲ್ಲ. ಅಭಿವೃದ್ಧಿ ಅಂತೂ ಖಂಡಿತ ಕಡಿಮೆ ಇದೆ ರಿಯಲ್ ಎಸ್ಟೇಟ್ ಮಾಡೋರಿಗೆ. ಮತ್ತೆ ಭೂಮಿ ಸಂಬಂಧಪಟ್ಟಂತ ಬಿಸ್ನೆಸ್ ಮಾಡುವಂಥವ್ರು, ಮತ್ತೆ ಸಿವಿಲ್ ಇಂಜಿನಿಯರಿಂಗ್ ಅಂದರೆ ರಿಲೇಟೆಡ್ ಟು ಮನೆ ಕಟ್ಟುವಂಥದ್ದು, ಅಪಾರ್ಟ್ಮೆಂಟ್ಸು, ಬಿಲ್ಡಿಂಗ್ಸು ಇದೆಲ್ಲ ಕಟ್ಟುವಂಥವ್ರಿಗೆಲ್ಲ ಈ ತಿಂಗಳು ಸ್ವಲ್ಪ ಸ್ಲೋ ಇರುತ್ತೆ. ಅವ್ರ ಪ್ರಾಜೆಕ್ಟ್ಸ್ ಎಲ್ಲ ತುಂಬ ಸ್ಲೋ ಆಗುವಂಥ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದೆ. ಸರಿ, ಹಾಗಾದರೆ ನಾವು ನಾಗನ ಮಂತ್ರವನ್ನು ಕೇಳುವಂಥದ್ದು ಒಂದು ಪರಿಹಾರವನ್ನು ಕೊಟ್ಟೆ. ಜನರಲೈಸ್ ಆಗಿ ಹೇಗಿದೆ ಅನ್ನುವಂಥದ್ದು ನೋಡೋಣ. ಈ ತಿಂಗಳು ಅನುಕೂಲ ಅಂತೂ ಇದೆ. ಧೈರ್ಯ ಮಾತ್ರ ಕಳ್ಕೋಬಾರದು, ಪರಾಕ್ರಮವಾಗಿರಬೇಕು. ಬುದ್ಧಿಚಿತ್ತರಾದಂಥ ಪರಾಕ್ರಮ ಇರಬೇಕು. ಅಂದರೆ ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ತುಂಬ ಕೆಲಸ ಮಾಡುತ್ತೆ ನಿಮಗೆ. ಮತ್ತೆ ನಿಮ್ಮ ವ್ಯೂಹಗಳು ಏನೇನಿದೆಯೋ ಈ ತಿಂಗಳು ಅದನ್ನೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಉದ್ಯೋಗದಲ್ಲಿ ಉನ್ನತ ಸ್ಥಾನಮಾನ ಸಿಗುತ್ತೆ, ಭಯಪಡೋ ಅವಶ್ಯಕತೆ ಇಲ್ಲ. ಮತ್ತೆ ಯಾವಾಗ ಪಂಚಮದಲ್ಲಿ ಕೇತು ಇರುತ್ತೋ, ಕೇತುವಿಂದ ಕೂಡ ನಿಮಗೆ ಲಭ್ಯವಾದಂಥ ಫಲಗಳು ಭಾಳ ಸ್ಪಷ್ಟವಾಗಿ ಚೆನ್ನಾಗೇ ಇರುತ್ತೆ. ಮತ್ತು ತುಂಬ ಒಂದ್ರ ಬಗ್ಗೆನೇ ಚಿಂತನೆ ಮಾಡಿ ಮನಸ್ಸಿಗೆ ಹಾಕ್ಕೊಳ್ಳುವಂಥದ್ದು, ಯೋಚನೆ ಮಾಡುವಂಥದ್ದು. ಅಕಸ್ಮಾತ್ ಯಾರಾದರೂ ನಿಮ್ಗೆ ಮೋಸ ಮಾಡಿಬಿಟ್ರ, ಏನೋ ಒಂದು 10,000 5,000 ದುಡ್ಡು ಕಳ್ಕೊಂಬಿಟ್ರ, ನಂದಲ್ಲ ಹೋಯ್ತು ಅಂತ ಬಿಟ್ಬಿಡಿ. ಅದ್ರ ಬಗ್ಗೆ ಹೆಚ್ಚು ಚಿಂತನೆ ಮಾಡಿಕೊಂಡು ಕೊರಗಿ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದು ಬೇಡ. ಸಾಧ್ಯವಾದಷ್ಟು ಸ್ವಲ್ಪ ಮಟ್ಟಿಗೆ ಹೊಟ್ಟೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರ್ಬೋದು. ಜೀರ್ಣಕ್ರಿಯೆ ತೊಂದರೆ ಆಗಿ ಒಂದು ಸ್ವಲ್ಪ ಹಾಸ್ಪಿಟಲೈಸ್ ಆಗುವಂಥದ್ದು, ಅಥವಾ ಡಾಕ್ಟರ್ನ ಭೇಟಿ ಮಾಡಿ ವೈದ್ಯರಿಂದ ಸೂಕ್ತವಾದಂಥ ಒಂದು ಒಳ್ಳೆ ಚಿಕಿತ್ಸೆಯನ್ನು ಪಡೆಯುವಂಥದ್ದು ಕೂಡ ನಿಮಗೆ ಆಗುವಂಥ ಸಾಧ್ಯತೆಗಳು. ಸಾಮರಸ್ಯ ಇರುತ್ತೆ, ಪರಸ್ಪರ ಒಬ್ಬರೊಬ್ಬರು ಮಾತುಕತೆ ಗಂಡ ಹೆಂಡತಿ ಮಧ್ಯೆ ತುಂಬ ಚೆನ್ನಾಗಿರುತ್ತೆ. ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತೀರಾ. ನಿಮ್ಮ ಮನೆಯಲ್ಲಿ ಎಲ್ಲವೂ ಅಭಿವೃದ್ಧಿಯ ದಾರಿಗೆ ಹೋಗುವಂಥದ್ರಲ್ಲಿ ಸಂದೇಹ ಇಲ್ಲ. ಪ್ರತಿಯೊಂದು ನಿಮ್ಮ ಕಂಟ್ರೋಲಲ್ಲೇ ಇರುತ್ತೆ. ನೀವು ಗಂಡಾಗಲಿ ಹೆಣ್ಣಾಗಲಿ ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ. ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿ ಅಡ್ಮಿನಿಸ್ಟ್ರೇಷನ್ ಮಾಡುವಂಥದ್ದು ಈ ತಿಂಗಳಲ್ಲಿ ಹೆಚ್ಚು ಕಾಣ್ತಾ ಇದೆ. ಸ್ವಲ್ಪ ಪಾಸಿಟಿವ್ ಆಗಿ ಕೂಡ ನಾವು ತಗೊಳ್ಬೋದು. ಅದರ ಜೊತೆಗೆ ಬೇರೆ ಷೇರು ವ್ಯವಹಾರದಲ್ಲೂ ಕೂಡ ಉನ್ನತ ಸ್ಥಾನಮಾನ, ಅಭಿವೃದ್ಧಿ, ಅದರಿಂದ ಸ್ವಲ್ಪ ಲಾಭಗಳು ಹೆಚ್ಚು ಕಾಣ್ತಾ ಇರತಕ್ಕಂಥದ್ದು. ಅಂಗವಿಕಲರಿಗೆ ಕೂಡ ಈ ತಿಂಗಳು ಮತ್ತಷ್ಟು ಮಗದಷ್ಟು ಶುಭ ಫಲ ಇದೆ. ಅಂಗವಿಕಲತೆ ಅಂತ ನೀವು ಅನ್ಕೋಬಾರ್ದು. ನಿಮ್ಮ ದೇಹಕ್ಕೆ ಮಾತ್ರ ಅಂಗವಿಕಲತೆ, ಮನಸ್ಸಿಗೆ, ನಿಮ್ಮ ವಿಲ್ ಪವರ್ಗೆ ಅಂಗವಿಕಲತೆ ಇಲ್ಲ. ಅದು ಕೂಡ ತುಂಬ ಚೆನ್ನಾಗಿದೆ. ಟೀಚರ್ಸು, ಪ್ರೊಫೆಸರ್ಸು, ಲೆಕ್ಚರರ್ಸು, ಟ್ಯುಟೋರಿಯಲ್ ಸೆಂಟರು, ಸ್ಕೂಲ್ಸು, ಕಾಲೇಜಸ್ಸು ಈ ಥರ ಇಟ್ಕೊಂಡು ವಿದ್ಯಾಭ್ಯಾಸ ಸಂಸ್ಥೆಗಳಿಗೆ, ವಿದ್ಯಾಭ್ಯಾಸ ಸಂಬಂಧಪಟ್ಟಂಥ ವ್ಯಾಪಾರ ಹಾಗೂ ಉದ್ಯೋಗದಲ್ಲಿ ಕೂಡ ಅಭಿವೃದ್ಧಿಯನ್ನು ಹೆಚ್ಚಾಗಿ ಕಾಣಬಹುದು. ವಾಹನ ಮಾರುವಂಥವ್ರಿಗೆ, ವಾಹನ ಕೊಳ್ಳುವಂಥವ್ರಿಗೆಲ್ಲ ಈ ತಿಂಗಳು ತುಂಬ ಚೆನ್ನಾಗಿದೆ. ಸೇಲ್ಸ್ ಅಂಡ್ ಸರ್ವಿಸ್ ಮಾಡುವಂಥ ವ್ಯಾಪಾರಗಳಿಗಾಗ್ಬೋದು, ತಗೊಳ್ಳುವಂಥ ಗ್ರಾಹಕರಿಗಾಗ್ಬೋದು ತುಂಬ ಚೆನ್ನಾಗಿದೆ. ಹಾಲಿನ ವ್ಯಾಪಾರಗಳಂತೂ ಅಭಿವೃದ್ಧಿ, ಧಾನ್ಯದ ವ್ಯಾಪಾರಗಳಿಗೆ ಅಭಿವೃದ್ಧಿ, ಮತ್ತು ವಿಶೇಷವಾಗಿ ಉಪ್ಪು, ಸಕ್ಕರೆ ಇತ್ಯಾದಿ ಉತ್ಪಾದನೆ ಮಾಡುವಂಥವ್ರಿಗೆ, ಅದನ್ನು ಮಾರುವಂಥವ್ರಿಗೆ, ಕೊಳ್ಳುವಂಥವ್ರು ಕೂಡ ಉತ್ತಮವಾದ ಅಭಿವೃದ್ಧಿಯನ್ನು ನಾವು ಕಾಣಬಹುದು. ಎಂಥ ಪರಿಸ್ಥಿತಿ ಬಂದರೂ ಕೂಡ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ, ಯೋಗ್ಯತೆ, ಭಾಗ್ಯತೆ ನಿಮಗಿದೆ. ವಿಶ್ವವನ್ನು ಗೆಲ್ಲುವಂಥ ಶಕ್ತಿ ನಿಮ್ಮಲ್ಲಿದೆ. ಎಲ್ಲ ಗ್ರಹಗಳು ಒಂದು ಹಂತಕ್ಕೆ ಚೆನ್ನಾಗಿದೆ. ಅದರ ಸಪ್ತಮ ಮತ್ತು ದ್ವಾದಶಾಧಿಪತಿಯಾಗಿರ್ತಕ್ಕಂಥ ಕುಜ ಚೆನ್ನಾಗಿಲ್ಲ. ಹಾಗಾಗಿ ಸರ್ಪ ದೇವತಾ ಮಂತ್ರಗಳನ್ನು ಜಪ ಮಾಡುವಂಥದ್ದು, ಸರ್ಪನಿಗೆ ನಮಸ್ಕಾರ ಮಾಡುವಂಥದ್ದು, ಸಾಧ್ಯವಾದರೆ ಹೆಣ್ಣು ಮಕ್ಕಳು ಮನೆ ಕುಟುಂಬ ಚೆನ್ನಾಗಿರಲಿ ಅಂತ ಹುತ್ತಕ್ಕೆ ಹೋಗಿ ಹಾಲನ್ನು ಹಾಕಿ ಬರುವಂಥದ್ದು, ಶುಕ್ರವಾರ ಅಥವಾ ಮಂಗಳವಾರ ಹಾಕಿ ಬರುವಂಥದ್ದು, ಈ ಥರ ಈ ತಿಂಗಳು ಪೂರ್ತಿ ಮಾಡೋದ್ರಿಂದ ಖಂಡಿತ ಮತ್ತಷ್ಟು ಮಗದಷ್ಟು ಶುಭ ಫಲಗಳನ್ನು ಪಡಿತೀರಾ. ಜೊತೆಗೆ ಮನೆಯಲ್ಲಿ ಒಂದು ಉತ್ತಮ ವಾತಾವರಣ, ಒಂದು ಅತಿಥಿ ಅಭ್ಯಾಗತರ ಸನ್ಮಾರ್ಗ,
ಸದ್ಗತಿ ಅಂದರೆ ಅವರಿಂದ ನಿಮಗೆ ಆಶೀರ್ವಾದ ಸಿಗುವಂಥದ್ದು, ಅತಿಥಿಗಳಿಗೆ ಭೋಜನವನ್ನು ಉಣಿಸುವಂಥದ್ದು, ಈ ಥರದ್ದೆಲ್ಲ ಸಾಧ್ಯತೆಗಳು ಕೂಡ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿರೋದ್ರಿಂದ ಗೋಚಾರ ರೀತಿಯಾಗಿ ವೃಷಭ ರಾಶಿಯವರು ಕೇವಲ ಕುಜನನ್ನು ಮಾತ್ರ ಬಲ ಮಾಡ್ಕೊಳ್ಳೋದು ಬಿಟ್ಟರೆ ಬೇರೆ ಇನ್ಯಾವುದೂ ಸಮಸ್ಯೆಗಳಿಲ್ಲ, ಇನ್ಯಾವುದಕ್ಕೂ ಭಯಪಡೋ ಅವಶ್ಯಕತೆ ಇಲ್ಲ. ಆದರೂ ಸ್ವಲ್ಪ ಕೋಪವನ್ನು ಮಾತ್ರ ಕಡಿಮೆ ಮಾಡಿಕೊಳ್ಳೇಬೇಕು. ಕೋಪದಿಂದ ನಿಮಗೆ ಸಮಸ್ಯೆಗಳಾಗಿ ಅದರಿಂದ ನಿಮಗೆ ಕೆಟ್ಟ ಫಲಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಏನಾದರೂ ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಏನಾದರೂ ನಾನು ಸಾಧನೆ ಮಾಡಬೇಕು, ಒಂದು ಹೋಟೆಲ್ ಓಪನ್ ಮಾಡಬೇಕು ಅಥವಾ ಒಂದು ಇನ್ವೆಸ್ಟ್ಮೆಂಟ್ ಒಂದು 10 ಲಕ್ಷ ಇನ್ವೆಸ್ಟ್ ಮಾಡಬೇಕು, ಈ ಥರದ್ದು ಏನಾದರೂ ಡಿಸಿಷನ್ಸ್ ಇದ್ದರೆ ಒಂದು ಸೈಟ್ ತಗೊಳ್ಳೋದು, ಮನೆ ತಗೊಳ್ಳೋದು, ಯಾವುದೇ ದೊಡ್ಡ ಪ್ರಮಾಣದ ಡಿಸಿಷನ್ಸ್ ನಿಮ್ಮ ಜೀವನದಲ್ಲಿ ಇದ್ದರೆ ಅದಕ್ಕೆ ನೀವು ದಿಢೀರ್ ಅಂತ ನಿರ್ಧಾರ ತಗೋಬೇಡಿ. ಜನ್ಮ ಜಾತಕದ ಗ್ರಹಸ್ಥಿತಿಗಳು ಮತ್ತು ದಶಾಭುಕ್ತಿಗಳ ವಿವರವನ್ನು ತಿಳ್ಕೊಂಡು ತದನಂತರ ಮುಂದಕ್ಕೆ ಹೋಗ್ತಕ್ಕಂಥದ್ದು ಒಳ್ಳೆಯದು. ಅದಕ್ಕೋಸ್ಕರ ನಿಮ್ಮ ಮೂಲ ಜಾತಕವನ್ನು ಒಳ್ಳೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸಿ ಅದರಲ್ಲಿ ಏನೋ ದೋಷಗಳಿತ್ತಂತಂದರೆ ಸುಲಭ ಪರಿಹಾರ ಮಾಡ್ಕೊಳ್ಳಿ. ಯೋಗ ಇತ್ತಂದರೆ ಆ ಯೋಗವನ್ನು ಅನುಭವಿಸ್ಕೊಂಡು ತೃಪ್ತಿಯಾದ ಜೀವನವನ್ನು ಹೊಂದುತ್ತೀರಾ. ಅದು ಖಂಡಿತ ಸಾಧ್ಯ ಆಗುತ್ತೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.